ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದ್ ಲೈಕ್ ಕೊಡಿ. ಇಲ್ಲಿ ವಿಕ್ರಮ್ ಎಲ್ಲರ ಮುಂದೆ ತನ್ನ ತಂದೆ ಬಗ್ಗೆ ಹೊಗಳ್ತಾ ಇದ್ದಾನೆ. ನನಗೆ ನನ್ನ ಜೀವನದಲ್ಲಿ ಎಲ್ಲರಿಗಿನ ಮುಖ್ಯ ಯಾರು ಅಂದ್ರೆ ಅದು ನನ್ನ ತಂದೆನೆ. ನಮ್ಗೆ ಒಂದು ದಿನ ಕೂಡ ತಾಯಿ ನೆನ್ಪು ಬರಬಾರ್ದು, ಆ ರೀತಿ ಬೆಳೆಸಿದಾರೆ ನಮ್ಮ ತಂದೆ. ಎಲ್ಲರೂ ಹೇಳ್ತಾರೆ ತಂದೆ ಕೈಯಲ್ಲಿ ಮಕ್ಕಳನ್ನ ಸಾಕಕ್ ಆಗಲ್ಲ, ಆದ್ರೆ ತಾಯಿ ಮಾತ್ರ ಮಕ್ಕಳನ್ನ ಸಾಕ್ತಾಳೆ ಅಂತ. ಆದ್ರೆ ಅದನ್ನ ನಮ್ ತಂದೆ ಸುಳ್ಳು ಅಂತ ಪ್ರೂವ್ ಮಾಡಿದ್ದಾರೆ. ನಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ನಮ್ ತಂದೆ. ನಮ್ಮನ್ನ ಆ ರೀತಿ ಸಾಕಿದ್ದಾರೆ. ಎಷ್ಟೋ ಜನ ಹೆಂಡತಿ ಬಿಟ್ಟೋದ್ಮೇಲೆ ಇನ್ನೊಂದ್ ಮದ್ವೆ ಆಗ್ತಾರೆ, ಆದ್ರೆ ನಮ್ ತಂದೆ ಆ ತಪ್ಪನ್ನ ಕೂಡ ಮಾಡ್ಲಿಲ್ಲ. ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನಮ್ ತಂದೆ ನಮ್ಮನ್ನ ಯಾವತ್ತೂ ಕೂಡ ಬೀದಿಗೆ ಬಿಡ್ಲಿಲ್ಲ. ಅದಕ್ಕೆ ನಮ್ ತಂದೆ ಕಂಡ್ರೆ ನನಗೆ ಅಷ್ಟೊಂದ್ ಇಷ್ಟ ಅಂತ ಹೇಳ್ತಾನೆ. ಈಗ ದಾಮೋದರ್ ಅವರು ಕೂಡ ಮೈಕನ್ನ ಇಸ್ಕೊಂಡು, ನಾನ್ ನನ್ ಮಕ್ಳಿಗೆ ನನ್ ಕರ್ತವ್ಯ ಮಾಡಿದೀನಿ ಅಷ್ಟೇ, ನನ್ ಮಕ್ಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ದಾಮೋದರ್ ಅವರು ಹೇಳ್ತಾರೆ. ಈಗ ವಿಕ್ರಮ್ ನಮ್ ಜೊತೆಲಿ ಹುಟ್ಟಿಲ್ಲ ಅಷ್ಟೇ, ಆದ್ರೆ ಅವನ ಮಂಟಮ್ದಿರೆ ಯಾರು ಅಂದ್ರೆ ಅದು ಬಾಲಮ್ಮನ್ನ. ಇಷ್ಟೇ ನಮ್ ಕುಟುಂಬಕ್ಕೆ ಇನ್ಯಾರು ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಶಕುಂತಲಾ ಅವ್ರಿಗೆ ಹೇಳ್ತಾನೆ. ಇದನ್ನ ಕೇಳಿ ಶಕುಂತಲಾ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ತಾಯಿಯಾಗಿ ನಾನಿನ್ನ ಬದುಕಿದೀನಿ ಕಂದ, ನನ್ ಸ್ಥಾನನ ನಿಮ್ಮಪ್ಪಂಗ್ ಕೊಟ್ಬಿಟ್ಟ. ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನೀನು ತಂದೆನೆ ತಾಯಿ ಅನ್ಕೊಂಡಿದ್ಯೋ ಅಥವಾ ನನ್ನೇ ಮರ್ತೋದೆ ಅಂತ ಬೇಜಾರ್ ಮಾಡ್ಕೊಬೇಕು ಅಥವಾ ನಗ್ಬೇಕು, ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಶಕುಂತಲಾ ಅವರು ಬೇಜಾರ್ ಮಾಡ್ಕೊಂತಾರೆ. ಈಗ ವಿಕ್ರಮ್ ಎಲ್ಲರ ಮುಂದೆ ವೇದಗೆ ಪ್ರಪೋಸ್ ಮಾಡ್ತಾನೆ. ಹಾಗೂ ವೇದ ಮತ್ತೆ ವಿಕ್ರಮ್ ಹಾರನ ಬದಲಾಯಿಸ್ಕೊಂತಾರೆ. ಈಗ ವೇದ ಮಾತಾಡ್ತಾ ಇದ್ದಾಳೆ, ನಮ್ ಜೊತೆಲಿರೋರು ಚೆನ್ನಾಗಿರ್ಬೇಕು ಅಂದ್ರೆ ಒಂದು ಅವ್ರ ಜೊತೆ ಇರ್ಬೇಕು, ಇಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ದೂರ ಹೋಗ್ಬೇಕು. ಇದೇ ಎರಡನೇ ಆಯ್ಕೆನೆ ವಿಕ್ರಮ್ ತಾಯಿ ಶಕುಂತಲಾ ಅವರು ಮಾಡಿದ್ದು. ಆ ಮಹಾತಾಯಿ ಯಾರು ಅಂತ ಕೇಳಿದಿರಾ? ಅವರು ಇಲ್ಲೇ ಇದ್ದಾರೆ, ಅವರೇ ಶಕುಂತಲಾ ಅವರು. ಇಲ್ಲೇ ಇದಾರಲ್ಲ ಶಕುಂತಲಾ ಅಮ್ಮ ಅಂತ ಎಲ್ಲರ ಮುಂದೆ ಹೇಳ್ಬಿಡ್ತಾಳೆ. ಶಕುಂತಲಾ ಅವರೇ ವಿಕ್ರಮ್ ತಾಯಿ ಅಂತ ಜೋರಾಗಿ ಹೇಳ್ತಾಳೆ. ಇದನ್ನ ಕೇಳಿ ಶಕುಂತಲಾಗೆ ಶಾಕ್ ಆಗ್ತಾರೆ. ದಾಮೋದರ್ ಅವರು ಕೂಡ ಶಾಕ್ ಆಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.